ಮೇಡಮ್, ಸೋನು ನಿಗಮರ ಈ ಒಂದು ಹೇಳಿಕೆ ಈಗಾಗಲೇ ಏನು ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣವಾಗ್ತಿರೋದು. ಇವತ್ತು ಚರ್ಚೆ ಆಯ್ತು, ಏನೆಲ್ಲ ಚರ್ಚೆಗಳಾಯ್ತು, ಏನೆಲ್ಲ ತೀರ್ಮಾನ ತಗೊಂಡ್ರಿ ಅನ್ನುವಂಥದ್ದು. ಮೊದಲಿಗೆ ಏನು ನಡೆದಿದೆ ಅದು ತುಂಬ ಆಘಾತಕಾರಿ ನಮ್ಮ ಸಿಂಗರ್ಸ್ಗೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ. ಏಕೆಂದರೆ ಒಬ್ಬ ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ ನಾವಿರೋದ್ರಿಂದ ಅವರನ್ನು ಒಂದಷ್ಟು ಮಟ್ಟಿಗೆ ಬಲ್ಲವರಾಗಿರೋದ್ರಿಂದ ಸೋನು ನಿಗಮ್ ಅವ್ರು ಈ ರೀತಿಯಾಗಿ ಹೇಳಿಕೆ ನೀಡೋದಕ್ಕೆ ನಿಜವಾಗ್ಲೂ ಸಾಧ್ಯನಾ ಅನ್ನೋಂಥ ಒಂದು ಡೌಟ್ ಫಸ್ಟಿಗೆ ಬಂತು. ಅದಾಗಿ ನಾವೆಲ್ಲ ನೋಡಿದಾಗ, ವಿಡಿಯೋಗಳು ನೋಡಿ ಎಲ್ಲ ಹೌದು ಆಗಿರೋದು ನಿಜ ಅಂದಾಗ ಮೊದಲಿಗೆ ತುಂಬ ಬೇಜಾರಾಯಿತು. ಯಾಕೆಂದರೆ ಕನ್ನಡದಿಂದ ಬಹಳಷ್ಟು ಗೌರವ, ಪ್ರೀತಿ, ಅಭಿಮಾನ, ಹಣ ಕೂಡ ಸಂಪಾದನೆ ಮಾಡಿರೋವಂಥವ್ರು ಸೋನು ನಿಗಮ್ ಅವರು. ಅವ್ರ ಬಗ್ಗೆ ಎರಡು ಮಾತಿಲ್ಲ. ಆ್ಯಸ್ ಅ ಸಿಂಗರ್ ದೊಡ್ಡ ಲೆಜೆಂಡ್ ಸಿಂಗರ್ ಅವರು, ನಾವೆಲ್ಲರೂ ಆರಾಧಿಸ್ತೀವಿ. ಆದರೆ ಈ ಸಂದರ್ಭದಲ್ಲಿ ಅವ್ರು ಮಾಡಿರೋದು ಖಂಡಿತ ತಪ್ಪು, ಅಕ್ಷಮ್ಯ ಅಪರಾಧ ಮಾಡಿರೋದು. ನಮ್ಮೆಲ್ಲರಿಗೂ ತುಂಬ ಬೇಜಾರಾಗಿದೆ. ಅದು ಗೊತ್ತಾದ ಮೇಲೂ ಸಹ ಒಂದು ವಿಡಿಯೋ ಬಿಡ್ತಾರೆ, ಎಲ್ಲೂ ಅವರು ಕ್ಷಮೆನ ಕೇಳಿಲ್ಲ, ನಾವು ಸಮರ್ಥಿಸ್ಕೊಳ್ತಾರೆ. ಅದು ಇನ್ನೂ ಬೇಜಾರಾಯಿತು. ನಾವು ಅಂದ್ಕೊಂಡ್ವಿ ಖಂಡಿತ ಇವಾಗ ವಿಡಿಯೋ ಬಿಟ್ಟಿದಾರಂತೆ ಅಂದ್ಕೊಳ್ಳೆ ನೀವು ನೋಡೋರು ಏನಂತ ನೋಡ್ತೀರಾ, ಏನೋ ಕ್ಷಮೆ ಕೇಳಿರ್ಬೋದು ಅಂತ. ಬಟ್ ಅವ್ರು ಮತ್ತೆ ಕನ್ನಡ ಅಂತ ಕೂಗಿ ಅವ್ರು ಯಾರೋ ಗೂಂಡಾಗಳು ಇದು ಮಾಡಿದ್ರು. ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದು ಹೊರತು ಬೇರೆ ಕನ್ನಡದವ್ರನ್ನೆಲ್ಲ ನಾನು ತುಂಬ ಪ್ರೀತಿಸ್ತೀನಿ, ತುಂಬ ಗೌರವಿಸ್ತೀನಿ ಅಂತ ಹೇಳಿದ್ದಾರೆ. ಹೌದು, ಅವ್ರು ಗೌರವಿಸೋದು ನಿಜ, ಪ್ರೀತಿಸೋದು ನಿಜ, ಎಲ್ಲ ನಿಜ. ಆದರೆ ಈ ಹೇಳಿಕೆ ಬಗ್ಗೆ ಏನು, ಹೇಳಿಕೆ ತಪ್ಪಾಗ್ಬಿಟ್ಟಿದೆ. ನೀವು ಹೇಳಿರೋ ತಪ್ಪಾಗೋಗಿದೆ. ಗೊತ್ತಿಲ್ದೇನೋ ಗೊತ್ತಿದ್ದೋ ಯಾವುದೋ ಒಂದು ಪ್ರೆಷರ್ ಕೆಲವು ಸರಿ ಇರುತ್ತೆ, ನಾನು ಒಪ್ಕೊಳ್ತೀನಿ. ಆ್ಯಸ್ ಅ ಸಿಂಗರ್ ನಮಗೆ ಶೋ ಹೋದಾಗ ಏನೇನೋ ಬೇರೆ ಬೇರೆ ವಿಷಯಗಳು ಕಾಡಿರ್ಬೋದು, ಅಥವಾ ಅದೇ ಹತ್ಯಾಕಾಂಡನೇ ತಲೆನಲ್ಲಿ ಕೊರಿತಾ ಇದ್ದು ಏನೋ ಹೇಳ್ತಾ ಅದು ಲಿಂಕ್ ಆಗಿರಬಹುದು. ತಪ್ಪಾದ ಮೇಲೂ ಕ್ಷಮೆ ಕೇಳೋದ್ರಲ್ಲಿ ಏನು ಕಳ್ಕೊಳ್ತಾ ಇರಲಿಲ್ಲ, ಇನ್ನೂ ದೊಡ್ಡವರಾಗ್ತಾ ಇದ್ರು. ನಮ್ಮ ದೃಷ್ಟಿನಲ್ಲಿ ಅವ್ರು ಇನ್ನೂ ದೊಡ್ಡವರಾಗ್ತಿದ್ರು, ಬಟ್ ಕ್ಷಮೆ ಕೇಳಿಲ್ಲ. ಹಾಗಾಗಿ ಇವತ್ತಿನ ಒಂದು ಮೀಟಿಂಗಲ್ಲಿ ಎಲ್ಲ ಹಿರಿಯರು ಮತ್ತು ಮ್ಯೂಸಿಕ್ ಡೈರೆಕ್ಟರ್ಸ್ ಅಸೋಸಿಯೇಷನಿಂದನೂ ಧರ್ಮ ಅವರು ಬಂದಿದ್ದರು, ಚೇಂಬರ್ ಅವರೆಲ್ಲ ಒಂದು ಒಮ್ಮತದ ನಿರ್ಧಾರ ಏನು ಅಂದರೆ ತಕ್ಷಣಕ್ಕೆ ಅವರಿಗೆ ಅಸಹಕಾರವನ್ನು ನಾವು ನೀಡ್ತಾ ಇದ್ದೀವಿ ಅಂತ. ಯಾವುದೇ ರೀತಿಯಲ್ಲೂ ಅವರ ಶೋಸ್ ಆಗಲಿ ರೆಕಾರ್ಡಿಂಗ್ಸ್ ಆಗಲಿ ಮಾಡೋ ಹಾಗಿಲ್ಲ. ಮಾಡಿದ್ರೆ ಅದಕ್ಕೆ ಮತ್ತೆ ಬೇರೆ ರೀತಿಯಾದಂಥ ಒಂದು ಏನು ಆ್ಯಕ್ಷನ್ ತೊಗೊಳ್ಬೇಕಾಗತ್ತೆ ಅಂತ. ಸೊ ಅವ್ರು ಏನಾದರೂ ಕ್ಷಮೆ ಕೇಳಿದ್ರೆ ಒಳ್ಳೆ ರೀತಿಯಲ್ಲಿ ನಮಗೆ ಸರಿ ಅಂತ ಅನಿಸಿದ್ರೆ ಮತ್ತೆ ಮುಂದೆ ಏನು ನಿರ್ಧಾರ ತಗೋಬೇಕು ಅದನ್ನು ತಗೊಳ್ಬೇಕು ಅನ್ನೋದು ಇವಾಗ ಸದ್ಯದ ನಿರ್ಧಾರ. ಒಂದು 2-3 ದಿನಗಳಲ್ಲಿ ಬಹುಶಃ ಅವರು ಕೇಳ್ಬೋದು ಅಂತ ಅಂದ್ಕೊಳ್ತೀವಿ, ವಿ ಎಕ್ಸ್ಪೆಕ್ಟ್. ಬಟ್ ಅವ್ರು ಕೇಳಿಲ್ಲ ಅಂತಂದರೆ ಬಹುಶಃ ಸ್ವಲ್ಪ ಸೀರಿಯಸ್ ಆಗಿನೇ ಆ್ಯಕ್ಷನ್ ಅವ್ರ ಮೇಲೆ ತೊಗೊಳ್ಬೋದು ಅನಿಸುತ್ತೆ.